ಬೈಡನ್ ಒಂದು ಮಾತನ್ನ ಹೇಳಿದ್ರು, ಅಮೆರಿಕ ವಿಶ್ವಕ್ಕೆ ಬಾಸು, ಆದರೆ ಅಮೆರಿಕಕ್ಕೆ ಮೋದಿ ಬಾಸು ಅಂತ. ಹಮಾಸ್ ಉಗ್ರರು ಅಮಾನುಷವಾಗಿ ಅನಿರೀಕ್ಷಿತವಾಗಿ ಇಸ್ರೇಲಿನ ಮೇಲೆ ದಾಳಿ ಮಾಡಿದ ತಕ್ಷಣ ಮೊದಲ ಪ್ರತಿಕ್ರಿಯೆ ಕೊಟ್ಟದ್ದು ಮೋದಿ. ಇಡೀ ಅನಿವಾಸಿ ಭಾರತೀಯ ಸಿಖ್ ಸಮುದಾಯ ಒಕ್ಕೊರಲಿನಿಂದ ಮೋದಿ ಅವರನ್ನ ಸ್ವಾಗತಿಸಿದ್ದಷ್ಟೇ ಅಲ್ಲ, ಮೋದಿ ಅವರನ್ನ ಅತ್ಯಂತ ಪ್ರೀತಿಯಿಂದ ಸ್ಪಂದಿಸಿತು, ಬೆಂಬಲಿಸಿತು. ಆ ಮೂಲಕ ರಾಹುಲ್ ಗಾಂಧಿ ಅವರಿಗೆ ಕಟುವಾದ ಸಂದೇಶವನ್ನ ಕಳಿಸಿದ್ದಾರೆ. ಯಾವ ಸಂದರ್ಭವನ್ನ ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಅನ್ನೋದಕ್ಕೆ ಪ್ರಾಯಶಃ ಮೋದಿಯವರಂತಹ ಒಂದು ಬುದ್ಧಿವಂತ ಪ್ರಧಾನಿಯನ್ನ ನಾವು ಹಿಂದೂ ನೋಡಿಲ್ಲ, ಮುಂದೆ ನೋಡ್ತೇವೆ ಎಲ್ಲವೂ. ರಾಹುಲ್ ಗಾಂಧಿ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಭಾರತದ ಪ್ರತಿಷ್ಠೆಯನ್ನ ಸಂಪೂರ್ಣ ಹೊಸಕ್ಕೆ ಹಾಕಿದ್ರು. ಆಡಳಿತ ಪಕ್ಷವನ್ನ ಅತ್ಯಂತ ನೀಚವಾಗಿ ಕಾಣುವ ಮೂಲಕ ಒಂದು ಕೆಟ್ಟ ಸಂಸ್ಕೃತಿಯನ್ನ ವಿಶ್ವದ ಮಟ್ಟದಲ್ಲಿ ಪ್ರಸರಿಸಿ ಬಂದಿದೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಈವರೆಗೆ ನಮ್ಮ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮವರಿಗೂ ಸಲಹೆಯನ್ನು ನೀಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ನಿಲ್ಲಿ. 3 ದಿನಗಳ ಅಮೆರಿಕ ಭೇಟಿಯನ್ನು ಒಂದು ಚಾರಿತ್ರಿಕವಾದಂಥ ಭೇಟಿ ಅನ್ನುವ ರೀತಿಯಲ್ಲಿ ಆ ಸಮಯವನ್ನು ಸಂದರ್ಭವನ್ನು ಬಳಸಿಕೊಂಡಂಥ ಮೋದಿಯವರು ಕ್ವಾಡ್ಸ್ ಮೀಟಿಂಗಿಗೆ ಹೋದರೂ ಕೂಡ ಇಡೀ ತನ್ನ 10 ವರ್ಷದ ಆಡಳಿತವನ್ನು ಮತ್ತು ಆ 10 ವರ್ಷದಲ್ಲಿ ಭಾರತ ಯಾವ ರೀತಿಯ ಅಭಿವೃದ್ಧಿಯ ಪಥದತ್ತ ಸಾಗ್ತಾ ಇದೆ, ಅದಕ್ಕೆ ಕಾರಣ ಏನು, ಅದರ ಹಿಂದಿರುವ ಮನೋಧರ್ಮ ಏನು, ಇಡೀ ನಮ್ಮ ಭಾರತ ಯಾಕೆ ವಿಶಿಷ್ಟವಾಗಿದೆ ಅನ್ನೋದನ್ನು ಬಿಂಬಿಸ್ತಾ ಈ ಒಂದು ಭೇಟಿ ಅಮೆರಿಕ ಮತ್ತು ಭಾರತದ ಇತ್ತೀಚಿನ ಸಂಬಂಧ ಹಳಸಿದೆ. ಜೋ ಬೈಡನ್ ಅಥವಾ ಕಮಲಾ ಹ್ಯಾರಿಸ್ ಏನು ಚುನಾವಣೆಯನ್ನು ಎದುರಿಸ್ತಾ ಇರುವಂಥ ಈ ಹೊತ್ತಿನಲ್ಲಿ ಅಮೆರಿಕದ ಸಂಬಂಧ ಹಳಸ್ತಾ ಇದೆ ಅನ್ನುವಂಥ ಒಂದು ಮಾತಿಗೆ ಬಹಳ ಪ್ರಖರವಾದಂಥ ಉತ್ತರವನ್ನೂ ಕೊಟ್ಟಿದ್ದಾರೆ. ಜೊತೆಗೆ ತಾನು ಎಂಥ ಒಬ್ಬ ಮಹಾನ್ ನಾಯಕ, ತಾನೆಂಥ ಒಬ್ಬ ವಿಶ್ವಗುರು, ಭಾರತ ಇವತ್ತು ಬೇಡುವ ಸ್ಥಿತಿಯಲ್ಲಿಲ್ಲ, ನಿರ್ಣಯಿಸುವ ಸ್ಥಿತಿಯಲ್ಲಿದೆ. ಭಾರತ ಇವತ್ತು ಸಂಪೂರ್ಣವಾಗಿ ಒಂದು ಲೀಡ್ ಮಾಡುವ ಸ್ಥಿತಿಯಲ್ಲಿದೆ. ಭಾರತ ಇವತ್ತು ಅತ್ಯಂತ ಉನ್ನತವಾದಂಥ ಒಂದು ಪ್ರಾತಿನಿಧಿಕವಾದಂಥ ಒಂದು ದೇಶವಾಗಿ ಪ್ರಪಂಚಕ್ಕೆ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ತನ್ನ ನಿರ್ಣಾಯಕವಾದಂಥ ಪರಿಸ್ಥಿತಿಯಲ್ಲಿ ಭಾರತವೇ ನಮ್ಮನ್ನು ಬಚಾವ್ ಮಾಡಬಲ್ಲದು ಅನ್ನುವಂಥ ಸ್ಥಿತಿಯಲ್ಲಿ ಇವತ್ತು ವಿಜೃಂಭಿಸ್ತಾ ಇದೆ ಅನ್ನೋದನ್ನು ತನ್ನ ಕೃತುಶಕ್ತಿಯ ಮೂಲಕ ತೋರಿಸಿಕೊಟ್ರು. ಬೈಡನ್ ಹೇಳಿದರು, ಅದ್ಧೂರಿಯಾದ ಸ್ವಾಗತ, ತನ್ನ ಖಾಸಗಿ ಬಂಗ್ಲೆಗೆ ಭಾರತದ ಪ್ರಧಾನಿಗೆ ಪ್ರತ್ಯೇಕವಾದಂಥ ಆಹ್ವಾನ, ಇದನ್ನು 140 ಕೋಟಿ ಭಾರತೀಯರಿಗೆ ಸಂದ ಗೌರವ ಅಂತ ಮೋದಿಯವರು ವ್ಯಾಖ್ಯಾನಿಸಿದರು. ಭಾರತದ ಪ್ರಧಾನಿಯನ್ನು ಭೇಟಿಯಾದಂಥ, ಅವರನ್ನು ಸ್ವಾಗತಿಸಿದಂಥ ಮತ್ತು ಆ ಸ್ವಾಗತಿಸಿದ ಕ್ಷಣದಲ್ಲಿ ನಮಗೆ ನಿಮಗೆ ಇಡೀ ವಿಶ್ವಕ್ಕೆ ಬೈಡನ್ ಮತ್ತು ಮೋದಿಯವರು ಕೊಟ್ಟಂಥ ಒಂದು ಹೃದ್ಯವಾದ ಸಂದೇಶ ಏನು ಅಂತಂದರೆ, ನಮ್ಮ ಮಧ್ಯೆ ಇನ್ನೂ ಮತ್ತು ಭವಿಷ್ಯದಲ್ಲಿ ಭಾರತ ಮತ್ತು ಅಮೆರಿಕದ ಸಂಬಂಧ ಗಾಢವಾಗಿದೆ. ಯಾವುದೇ ರೂಪದಲ್ಲಿಯೂ ತೊಂದರೆ ತಾಪತ್ರಯಗಳು ನಮ್ಮ ಸಂಬಂಧದಲ್ಲಿ ಬಂದಿಲ್ಲ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ತೋರಿಸಿದರು. ಅಷ್ಟೇ ಅಲ್ಲ, ಬೈಡನ್ ಒಂದು ಮಾತನ್ನು ಹೇಳಿದರು, ಅಮೆರಿಕ ವಿಶ್ವಕ್ಕೆ ಬಾಸು, ಆದರೆ ಅಮೆರಿಕಕ್ಕೆ ಮೋದಿ ಬಾಸು ಅಂತ. ಇಷ್ಟು ಆತ್ಮೀಯವಾದಂಥ ಗೌರವಯುತವಾದಂಥ ಒಂದು ಭೇಟಿಯಲ್ಲಿ ಮೋದಿಯವರು ಹಾಗಾದರೆ ಭಾರತಕ್ಕೆ ತಂದದ್ದೇನು ಅಥವಾ ಈ ಭೇಟಿಯಲ್ಲಿ ಸಾಧಿಸಿದ್ದೇನು, ಇದು ಯಾಕೆ ಚಾರಿತ್ರಿಕ ಭೇಟಿ ಅನ್ನೋದನ್ನು ನಿಮ್ಮ ಮುಂದೆ ಒಂದಿಷ್ಟು
ವಿವರಗಳನ್ನು ಕೊಡುವ ಮೂಲಕ ಇತ್ತೀಚೆಗೆ ರಾಹುಲ್ ಗಾಂಧಿಯವರು ಹೋಗಿ ಭಾರತದ ಇಡೀ ಅಖಂಡತೆಗೆ, ಸಮಗ್ರತೆಗೆ, ಭಾರತದ ಸ್ವಾಭಿಮಾನಕ್ಕೆ, ಭಾರತದ ಒಂದು ಸನಾತನತೆಗೆ, ಭಾರತದ ಒಟ್ಟು ಒಂದು ಸಾಂಸ್ಕೃತಿಕ ಚಹರೆಗೆ, ನಮ್ಮ ಮನೋಧರ್ಮಕ್ಕೆ, ವಿಶ್ವಕ್ಕೆ ನಾವು ವಸುದೈವ ಕುಟುಂಬಕಂ ಅಂತ ಸಾರಿದಂಥ ಈ ದೇಶದ ಮಾನವನ್ನು, ಪ್ರತಿಷ್ಠೆಯನ್ನು ಹರಾಜು ಹಾಕಿ ಇಡೀ ಭಾರತೀಯರ ಮಾನಸಿಕವಾಗಿ ಕುಗ್ಗಿಸಿ ನಾವು ಪ್ರತಿಯೊಬ್ಬರೂ ಕೂಡ ಈ ರಾಹುಲ್ ಗಾಂಧಿ ಯಾಕಪ್ಪ ವಿದೇಶಕ್ಕೆ ಭೇಟಿ ಕೊಡ್ತಾನೆ ಅನ್ನುವಂಥ ಒಂದು ಹಿಂಸೆಯನ್ನು, ಅಳಲನ್ನು ತೋಡಿಕೊಂಡಂಥ ಆ ಒಂದು ವಿಚ್ಛಿದ್ರಕಾರಕವಾದಂಥ, ಅಸಹನೀಯವಾದಂಥ, ಹಿಂಸಾತ್ಮಕವಾದಂಥ ಕ್ಷಣಗಳನ್ನು ನೋಡಿದವರಿಗೆ ಮೋದಿಯವರು ನೇರವಾಗಿ ಏನನ್ನೂ ರಾಹುಲ್ ಗಾಂಧಿಯವರ ಮಾತಿಗೆ ಉತ್ತರವನ್ನು ಕೊಟ್ಟಿಲ್ಲ. ವಿದೇಶಿ ನೆಲದಲ್ಲಿ ಒಬ್ಬ ಪ್ರಧಾನಿಯಾಗಿ ತನ್ನ ಘನತೆ, ಗೌರವ, ಪ್ರತಿಷ್ಠೆ ಪ್ರತಿಯೊಂದನ್ನು ಉಳಿಸಿಕೊಂಡು ರಾಹುಲ್ ಗಾಂಧಿ ಮಾಡಿದಂಥ, ದೇಶಕ್ಕೆ ಮಾಡಿದಂಥ ಅಪಚಾರ ಏನಿದೆ, ಭಾರತೀಯರ ಸ್ವಾಭಿಮಾನಕ್ಕೆ ತಂದಂಥ ಏನು ಧಕ್ಕೆ ಏನಿದೆ, ಅವಮಾನಕಾರಕವಾದಂಥ ಪರಿಸ್ಥಿತಿ ಏನಿದೆ, ಅದಕ್ಕೆ ತಕ್ಕುದಾದಂಥ ಪಾಸಿಟಿವ್ ಆದಂಥ ಉತ್ತರವನ್ನು ಕೊಟ್ಟರು. ಅಷ್ಟೇ ಅಲ್ಲ, ನ್ಯೂಯಾರ್ಕ್ನಲ್ಲಿ ನಡೆದಂಥ ಭಾರತೀಯ ಅನಿವಾಸಿ ಭಾರತೀಯರ ಜನಸ್ತೋಮವನ್ನು ಉದ್ದೇಶಿಸಿ ಮಾತನಾಡಿದಂಥ ಮೋದಿಯವರ ಮಾತೇನಿದೆ ಅದು ಪ್ರಾಯಶಃ ಅವರ ಈ 10 ವರ್ಷಗಳು ಮತ್ತು ಈ 3ನೇ ಬಾರಿ ಪ್ರಧಾನಿಯಾದಂಥ ಈ ಅವಧಿಯವರೆಗೆ ಅವರು 4ಕ್ಕೂ 5ಕ್ಕೂ ಹೆಚ್ಚು ಭೇಟಿಯನ್ನು ಅಮೆರಿಕಕ್ಕೇನು ಕೊಟ್ಟಿದ್ದಾರೆ, ಆ ಇಡೀ ಭೇಟಿಗಳಲ್ಲೇ ಅತ್ಯುತ್ತಮವಾದಂಥ ಅವರ ಮಾತು, ಭಾಷೆ ಮತ್ತು ಅವರ ಅನುಭವ, ವ್ಯಾಖ್ಯಾನ ಪ್ರತಿಯೊಂದನ್ನು ಕೂಡ ಪೋಣಿಸಿ ಹಿಡಿಯುವಂಥದ್ದು, ಪ್ರತಿಯೊಂದನ್ನು ಕೂಡ ರೆಕಾರ್ಡಬಲ್ ಮಾತುಗಳು. ಒಂದು ವಾಕ್ಯವನ್ನು, ಅಕ್ಷರವನ್ನು, ಶಬ್ದವನ್ನು ಕೂಡ ನೀವು ಅದನ್ನು ತೆಗೆದು ಅವರ ಮಾತನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಔನ್ನತ್ಯಪೂರ್ಣವಾದಂಥ, ವಿಜೃಂಭಿತವಾದಂಥ, ಸುಶಿಕ್ಷಿತ ಮತ್ತು ಸುಸಂಸ್ಕೃತವಾದಂಥ, ಜ್ಞಾನಪೂರ್ಣವಾದಂಥ, ಇಡೀ ದೇಶಿಕರು ಹೆಮ್ಮೆಯಿಂದ ಅದನ್ನು ಸ್ವೀಕರಿಸುವಂಥ ಮಾತನ್ನು ಆಡುವ ಮೂಲಕ ರಾಹುಲ್ ಗಾಂಧಿ ಮಾಡಿದಂಥ ಅಪವಿತ್ರದ ಒಂದು ಸಂದರ್ಭಕ್ಕೆ ಪಾವಿತ್ರ್ಯದ ಒಂದು ನೆಲೆಯನ್ನು ಶುದ್ಧೀಕರಿಸುವಂಥ ಒಂದು ಸಂಭ್ರಮವನ್ನು ತನ್ನ ಮಾತು, ಕೃತಿ, ಹಾವ, ಭಾವ, ತಾನು ಭಾರತವನ್ನು 10 ವರ್ಷದಲ್ಲಿ ಯಾವ ರೀತಿ ನಾವು ಕಟ್ಟಿದ್ದೆವು ಅನ್ನೋದನ್ನು ವಿಶ್ವಕ್ಕೆ ಸಾರಿದರು. ಇದು ಅತ್ಯಂತ ಅಭಿಮಾನದ ಕ್ಷಣ. ಅದರ ಜೊತೆಗೆ ಕ್ವಾಡ್ಸ್ ಶೃಂಗಸಭೆಯಲ್ಲಿ ಇಂಡಿಯಾ, ಜಪಾನ್, ಆಸ್ಟ್ರೇಲಿಯಾ, ಅಮೆರಿಕ ಒಟ್ಟಾಗಿ ಸೇರ್ತವೆ ಅಂತ ನಿಮಗೆ ಗೊತ್ತು. ಅಲ್ಲಿ ಒಂದು ಫೋಟೋಶೂಟಿಂದ ಹಿಡಿದು ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಭಾರತದ ಪ್ರಧಾನಿಯ ಪ್ರತಿಷ್ಠೆಯನ್ನು ಗಗನಚುಂಬಿಯಾಗಿ ಈ 4 ದೇಶಗಳ ನಾಯಕರು ಅದನ್ನು ವಿಜೃಂಭಿಸಿದ್ದಿದೆಯಲ್ಲ, ಭಾರತದ ವಿಶ್ವಗುರು ಅನ್ನುವ ಪ್ರಜ್ಞೆಯನ್ನು, ಭಾರತದ ಒಳಗಡೆ ಇಂಡಿ ಕೂಟ ಅದನ್ನು ಎಷ್ಟು ಗೇಲಿ ಮಾಡ್ತದೋ ಅಷ್ಟೇ ಪ್ರತಿಷ್ಠಿತವಾಗಿ ಈ ಜಪಾನ್ ಇರ್ಬೋದು, ಆಸ್ಟ್ರೇಲಿಯಾ, ಅಮೆರಿಕ ಪ್ರಧಾನಿಗಳು, ಅಧ್ಯಕ್ಷರು ಅದನ್ನು ಆ ರೀತಿಯಲ್ಲಿ ಮೋದಿಯವರನ್ನು ಗೌರವಿಸುವ ಮೂಲಕ ಇವತ್ತು ಭಾರತದ ಒಂದು ಪ್ರಾಧಾನ್ಯತೆ ಏನು, ಭಾರತದ ಸ್ಥಿತಿಗತಿಗಳೇನು, ಭಾರತದ ಇವತ್ತಿನ ಪ್ರತಿಷ್ಠೆ ಏನು, 5ನೇ ಹಂತದಲ್ಲಿ ಇವತ್ತು ಭಾರತದ ಅತ್ಯಂತ ಆರ್ಥಿಕವಾಗಿ ಬಲಿಷ್ಠವಾದ ರಾಷ್ಟ್ರವಾಗಿ 10 ವರ್ಷದಲ್ಲಿ 10ನೇ ಸ್ಥಾನದಿಂದ 5ನೇ ಸ್ಥಾನಕ್ಕೆ ಬಂದಂಥ ಭಾರತ ಮುಂದಿನ ದಿನಗಳಲ್ಲಿ 3ನೇ ಅತ್ಯಂತ ಬಹಳ ದೊಡ್ಡ ಆರ್ಥಿಕ ಸ್ಥಿತಿಯಾಗಿ ಹೊರಹೊಮ್ಮುವುದರಲ್ಲಿ ಯಾವುದೇ ಸಂಶಯವೇ ಇಲ್ಲ ಅನ್ನೋದನ್ನು ಭಾರತವನ್ನು ವಿರೋಧಿಸುವಂಥ ಪತ್ರಕರ್ತರು ಕೂಡ, ಮಾಧ್ಯಮ ಮಿತ್ರರು ಕೂಡ ಮತ್ತು ಅಲ್ಲಿಯ ರಾಜಕೀಯ ವಿಶ್ಲೇಷಕರು ಕೂಡ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈ 2014ರಿಂದ ಒಂದು ಹೊಸ ಬೆಳವಣಿಗೆಯನ್ನು ನೀವು ಕಾಣ್ತೀರಿ. ನಮ್ಮ ಭಾರತದ ಪ್ರಾಚ್ಯ ವಸ್ತು, ಅಮೂಲ್ಯ ವಸ್ತುಗಳನ್ನು ಅದು ಕೊಹಿನೂರಿಂದ ಹಿಡಿದು ಪ್ರತಿಯೊಂದು ದೇಶಗಳಲ್ಲಿ ಕಳ್ಳಸಾಗಣಿಕೆಯ ಮೂಲಕ ಕೊಂಡೊಯ್ದು ಇಟ್ಟಿದ್ದಾರೆ.
ಭಾರತಕ್ಕೆ ಮೋದಿಯವರು ಪ್ರಧಾನಿಯಾಗಿ ದಕ್ಕಿದ ಮೇಲೆ ಅದು ಎಲ್ಲವನ್ನೂ ವಾಪಸ್ಸು ತರುವಂಥ ಕೆಲಸವನ್ನು, ಧೀಮಂತಿಕೆಯನ್ನು ಮೋದಿ ಸರ್ಕಾರ ಮಾಡ್ತಾ ಇದೆ. ಅಮೆರಿಕದಿಂದ ಈ ಬಾರಿಯ ಭೇಟಿಯಲ್ಲಿ 297 ಅತ್ಯಂತ ಮಹತ್ವದ, ಅಮೂಲ್ಯವಾದಂಥ, ಚಾರಿತ್ರಿಕವಾದಂಥ ಪ್ರಾಚ್ಯ ವಸ್ತುಗಳನ್ನು ಅಮೆರಿಕ ಭಾರತಕ್ಕೆ ಹಿಂತಿರುಗಿಸಿದೆ. ಇಲ್ಲಿಯವರೆಗೆ 2014ರಿಂದ ಇಲ್ಲಿಯವರೆಗೆ ಭಾರತದ ಕಳ್ಳಸಾಗಣಿಕೆಯ ಮೂಲಕ ಅಮೆರಿಕದಲ್ಲಿ ಪ್ರದರ್ಶಿಸಲ್ಪಡ್ತಾ ಇದ್ದಂಥ ಪ್ರಾಚ್ಯ ವಸ್ತುಗಳನ್ನು ಹಿಂದಿರುಗಿಸಿದ ಸಂಖ್ಯೆ 640. ಇದು ಭಾರತದ ಪ್ರತಿಷ್ಠೆಯನ್ನು, ಭಾರತದ ಒಟ್ಟು ಇವತ್ತಿನ ಸ್ಥಿತಿಗತಿಗಳನ್ನು ಬಹಳ ಸಾಂಕೇತಿಕವಾಗಿ ಹೇಳ್ತಾ ಇದೆ ಪ್ರಪಂಚಕ್ಕೆ ಅಂತ ನಾನು ಭಾವಿಸ್ತೇನೆ. ಬಲಿಷ್ಠ ರಾಷ್ಟ್ರ, ಹಿರಿಯಣ್ಣ, ವಿಶ್ವಕ್ಕೆ ಬಾಸು, ಆದರೂ ಅವರು ಭಾರತದ ಪ್ರಧಾನಿಯ ಸ್ನೇಹಕ್ಕೆ, ಭಾರತದ ಒಟ್ಟು ಬಲಿಷ್ಠತೆಗೆ, ಭಾರತದ ಅಭಿವೃದ್ಧಿಯ ನಾಗಾಲೋಟಕ್ಕೆ ಎಲ್ಲೋ ಒಂದು ಕಡೆ ಅಮೆರಿಕವು ಮಣಿದಿದೆ ಅನ್ನೋದಕ್ಕೆ ಇದು ಸಾಕ್ಷಿ. ಇನ್ನೊಂದು, ಇತ್ತೀಚೆಗೆ ರಾಹುಲ್ ಗಾಂಧಿ ಭಾರತದ ವಿರೋಧಿ ಶಕ್ತಿಗಳೊಟ್ಟಿಗೆ ಏನು ಮೀಟಿಂಗ್ ಮಾಡಿ ಬಂದರು. ಕಮಲಾ ಹ್ಯಾರಿಸು ಭಾರತದ ಮೂಲ ಮತ್ತು ತಮಿಳುನಾಡಿನವರಾದ್ದರಿಂದ ಸ್ಟಾಲಿನ್ ಪರವಾದಂಥ ನಿಲುವನ್ನು ಹೊಂದಿರೋದ್ರಿಂದ ಬುದ್ಧಿಜೀವಿಗಳು ಮತ್ತು ಎಡಚರ ಒಂದು ಇಡೀದಾದಂಥ ಕೇಂದ್ರೀಕೃತವಾದಂಥ ಪಾರ್ಟಿ ಅದು ಆದದ್ರಿಂದ ಅವರು ರಾಹುಲ್ ಗಾಂಧಿಯ ಬೆಂಬಲದ ಮೂಲಕ ಭಾರತೀಯ ಅನಿವಾಸಿ ಭಾರತೀಯರೇನಿದ್ದಾರೆ ಅವರ ಇಡೀದಾದಂಥ ವೋಟ್ ಬ್ಯಾಂಕನ್ನು ತನ್ನತ್ತ ಸೆಳೆಯುವಂಥ ಕೆಲಸವನ್ನು ಮಾಡಿದರು. ಆದರೆ ಭಾರತದ ಪ್ರಧಾನಿಯ ಭೇಟಿ ಇಡೀದಾದಂಥ ಅಧ್ಯಕ್ಷೀಯ ಚುನಾವಣೆಯಲ್ಲಿ ನಿರ್ಣಾಯಕವಾಗಿ ಪಾತ್ರವಹಿಸುವ ಅನಿವಾಸಿ ಭಾರತೀಯರ ವೋಟ್ ಬ್ಯಾಂಕಿನ ದೃಷ್ಟಿ, ಸೃಷ್ಟಿ ಮತ್ತು ಭವಿಷ್ಯವನ್ನು ಸಂಪೂರ್ಣವಾಗಿ ಬದಲಿಸಿದೆ ಅನ್ನೋದು ಅಮೆರಿಕದ ಪೊಲಿಟಿಕಲ್ ಬ್ಯೂರೋ ಚೀಫ್ಗಳು ಮತ್ತು ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯ. ಟ್ರಂಪ್ಗೆ ಇನ್ನಷ್ಟು ಶಕ್ತಿ ಪ್ರಾಪ್ತವಾಗಿದೆ ಮೋದಿಯವರ ಭೇಟಿಯಿಂದ ಅನ್ನುವಂಥ ವ್ಯಾಖ್ಯಾನವು ನಡೀತಾ ಇದೆ. ಹಾಗೆ ಮೋದಿ ಮತ್ತು ಬೈಡನ್ ಅವರ ದ್ವಿಪಕ್ಷೀಯ ಮಾತುಕತೆಯಲ್ಲಿ ಭಾರತದ ಮೊದಲ ರಕ್ಷಣಾ ಕ್ಷೇತ್ರದ ಸೆಮಿಕಂಡಕ್ಟರ್ ಘಟಕ ಕೋಲ್ಕತ್ತಾದಲ್ಲಿ ಸ್ಥಾಪನೆಯಾಗ್ತಾ ಇದೆ. ಅದರ ಒಪ್ಪಂದಕ್ಕೆ ಸಹಿಯಾಗುವ ಎಲ್ಲ ಅಂತಿಮವಾದಂಥ ಕ್ಷಣಗಳು ಸಿದ್ಧವಾಗಿದೆ. 1.52 ಲಕ್ಷ ಕೋಟಿ ರು ಹೂಡಿಕೆಯ ಅಮೆರಿಕದ ಸಹಭಾಗಿತ್ವದ ಈ ಘಟಕ ಭಾರತದ ಪ್ರತಿಷ್ಠೆಯ ಪ್ರಶ್ನೆಯಾಗಿ ಕೋಲ್ಕತ್ತಾದಲ್ಲಿ ನಿರ್ಮಾಣ ಆಗಲಿಕ್ಕಿದೆ. ಭಾರತದ ರಕ್ಷಣಾ ಕ್ಷೇತ್ರವನ್ನು ಇನ್ನಷ್ಟು ಬಲಿಷ್ಠಗೊಳಿಸುವಂಥ 31 MQ-9B ಡ್ರೋನ್ ಖರೀದಿಯ ಒಪ್ಪಂದಕ್ಕೆ ಸಹಿ ಹಾಕುವಂಥ ಎಲ್ಲ ಕೆಲಸಗಳು ಮುಗಿದಿದ್ದಾವೆ. ಹಾಗಾಗಿ ಭಾರತದ ಈ ಮೋದಿಯವರ 3 ದಿನದ ಭೇಟಿ ಬಹಳಷ್ಟು ಸಾಂಕೇತಿಕವಾದಂಥ ಸೂಚನೆಗಳನ್ನು ಕೊಟ್ಟಿದೆ. ಉದಾಹರಣೆಗೆ, ಇತ್ತೀಚಿನ ದಿನಗಳಲ್ಲಿ ರಷ್ಯಾದ ಅಧ್ಯಕ್ಷರು ಪುಟಿನ್ ಅವರು ರಷ್ಯಾ ಮತ್ತು ಉಕ್ರೇನಿನ ಮಧ್ಯೆಯ ಯುದ್ಧ ವಿರಾಮಕ್ಕೆ ಸ್ವತಃ ಮೋದಿಯವರು ಮಧ್ಯಸ್ಥಿಕೆಯನ್ನು ವಹಿಸಿದರೆ ನಾನು ಅದಕ್ಕೆ ಸಿದ್ಧನಿದ್ದೇನೆ ಅನ್ನುವಂಥ ಮಾತಾಡಿದರು. ಅಜಿತ್ ದೋವಲ್ ಆಮೇಲೆ ಹೋದರು, ಅಲ್ಲಿ ಮಾತುಕತೆ ಆಯಿತು. ಈಗ ಅಲ್ಲಿಯ ಸಮರದ ಇಡೀ ತೀಕ್ಷ್ಣತೆ ಕಮ್ಮಿ ಆಗ್ತಾ ಇದೆ. ಮತ್ತು ರಷ್ಯಾಕ್ಕೆ ಭೇಟಿ ಕೊಟ್ಟಂಥ ಮೋದಿಯವರು 1-to-1 ದ್ವಿಪಕ್ಷೀಯ ಮಾತುಕತೆಯಲ್ಲಿ ಪುಟಿನ್ ಅವರ ಎದುರನೇ ಯುದ್ಧ ಮಾಡುವ ಸಂದರ್ಭ ಇದಲ್ಲ, ಅಭಿವೃದ್ಧಿಯತ್ತ ನಾವು ಯೋಚಿಸಬೇಕಾದಂಥ ಸಂದರ್ಭದಲ್ಲಿ ಶತಮಾನದಲ್ಲಿ ನಿಂತಿದ್ದೇವೆ ಅಂತ ಹೇಳುವ ಮೂಲಕ ನೀವು ಯುದ್ಧವನ್ನು ಮಾಡ್ತಾ ಇದ್ದದ್ದು ತಪ್ಪು ಅನ್ನೋದನ್ನು ಅವರ ಮನವರಿಕೆ ಮಾಡಿಕೊಟ್ಟಂಥ ಪರಿಣಾಮವಾಗಿ ಇಡೀ ವಿಶ್ವ ಇವತ್ತೇನು ಬಯಸ್ತಾ ಇದೆ, ಎಲ್ಲೇ ಪ್ರಕ್ಷುಬ್ಧತೆಯಾದರೂ, ಎಲ್ಲೇ ಉದ್ವಿಗ್ನತೆಯಾದರೂ ಅಲ್ಲಿ ಭಾರತದ ಮಧ್ಯಸ್ಥಿಕೆ, ಮೋದಿಯವರ ಮಧ್ಯಸ್ಥಿಕೆ ಫಲಪ್ರದವಾದಂಥ ಒಂದು ಭವಿಷ್ಯವನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಜಗಜ್ಜಾಹೀರು ಮಾಡುತ್ತಾ ಇದೆ.
ಅನ್ನೋದಕ್ಕೆ ಒಂದು ಸೂಚನೆ ಇಲ್ಲೊಂದು ಘಟನೆ ಇದೆ. ನಿಮಗೆ ಗೊತ್ತಿದೆ, ಇಸ್ರೇಲ್ ಮತ್ತು ಪ್ಯಾಲೆಸ್ತೇನ್ ಮಧ್ಯೆ ಭೀಕರವಾದ ಯುದ್ಧ ನಡೀತಾ ಇದೆ. ಇಸ್ರೇಲು ಕಾಲಕ್ಕೆದರಿ ಯುದ್ಧವನ್ನು ಮಾಡ್ತಾ ಇಲ್ಲ. ಪ್ಯಾಲೆಸ್ತೇನಿನ ಹಮಾಸ್ ಉಗ್ರರು ದಾಳಿ ಮಾಡಿದಾಗ ಅದಕ್ಕೆ ಪ್ರತಿಯಾಗಿ ದಾಳಿಯನ್ನು ಮಾಡ್ತಾ ಇದೆ. ಹಮಾಸ್ ಉಗ್ರರು ಅಮಾನುಷವಾಗಿ ಅನಿರೀಕ್ಷಿತವಾಗಿ ಇಸ್ರೇಲಿನ ಮೇಲೆ ದಾಳಿ ಮಾಡಿದ ತಕ್ಷಣ ಮೊದಲ ಪ್ರತಿಕ್ರಿಯೆ ಕೊಟ್ಟದ್ದು ಮೋದಿ. ಮೋದಿಯವರು ಅಂದರೆ ಭಾರತ ಇಸ್ರೇಲಿನ ಪರಮಾಪ್ತ ಮಿತ್ರ. ಯಾವುದೇ ಕ್ಷಣದಲ್ಲೂ ಇಸ್ರೇಲನ್ನು ಬಿಡುವ ಪ್ರಶ್ನೆ ಇಲ್ಲ. ಆದರೆ ಹಮಾಸ್ ಉಗ್ರರ ಕೃತ್ಯವನ್ನು ಖಂಡಿಸಿ ಇಸ್ರೇಲಿನ ಪರವಾಗಿ ನಿಂತದ್ದು ಮೋದಿ. ಇದರ ಮೇಲೆ ಬಹಳ ದೊಡ್ಡ ವಿಚರ್ಚೆಗಳಾಯಿತು. ಇಲ್ಲಿ ನಮ್ಮ ದೇಶದ ವಿಪಕ್ಷಗಳು ಓಪನ್ ಆಗಿ ಪ್ಯಾಲೆಸ್ತೇನನ್ನು ಬೆಂಬಲಿಸಿದವು. ಅಟಲ್ ಬಿಹಾರಿ ವಾಜಪೇಯಿ ಅವರ ಉದಾಹರಣೆಯನ್ನು ಕೊಟ್ಟು ಆಡಳಿತ ಪಕ್ಷವನ್ನು ಚಿವುಟಿದವು. ಎಲ್ಲವೂ ನಡೀತು. ಆದರೆ ಇವತ್ತು ಅಮೆರಿಕದಲ್ಲಿ ಈ ಕ್ವಾಡ್ ಮೀಟಿಂಗಿನ ಸಂದರ್ಭದಲ್ಲಿ, ಶೃಂಗಸಭೆಯ ಸಂದರ್ಭದಲ್ಲಿ ಬೇರೆ ಬೇರೆ ದೇಶದ ನಾಯಕರಲ್ಲಿ ಒಗ್ಗೂಡಿದರೆ ಅವರೆಲ್ಲರನ್ನ ಮೋದಿ ಭೇಟಿ ಆಗ್ತಾ ಇದ್ದಾರೆ. ಅಲ್ಲ, ಮೋದಿಯನ್ನು ಅವರು ಭೇಟಿ ಆಗ್ತಾ ಇದ್ದಾರೆ. ಇದು ವಿಶೇಷ. ಮೋದಿ ಇದ್ದಲ್ಲಿ ಭಾರತದ ಪ್ರತಿಷ್ಠೆಯ ಪ್ರಶ್ನೆ ಇನ್ನಿಷ್ಟು ಉಜ್ವಲವಾಗಿ ಕಾಣಿಸುವುದಿದ್ರೆ ಈ ಕಾರಣಕ್ಕಾಗಿ. ಮೋದಿಯವರು ಅಲ್ಲಿ ಕೇಂದ್ರ ಬಿಂದು, ಉಳಿದವರು ಮೋದಿಯವರ ಆಕರ್ಷಿತರಾಗಿ ಅಲ್ಲಿ ಬರ್ತಾರೆ. ಆ ದೃಶ್ಯಗಳನ್ನು ಇಲ್ಲಿ ನಾವು ನೋಡಿದೆವು. ಮೋದಿ ವೀಕ್ ಆಗಿದ್ದಾರೆ, ಸಮ್ಮಿಶ್ರ ಸರ್ಕಾರ. ಮೋದಿ 56 ಇಂಚು 23 ಇಂಚಿಗೆ ಇಳಿದಿದೆ. ಮೋದಿಯವರು ಮೊದಲನಾಗೆ ಯಾವುದೇ ರೀತಿಯಲ್ಲೂ ವಿದೇಶ ಯಾತ್ರೆಯಲ್ಲಿ ಪಾಲ್ಗೊಳ್ಳುವಲಿಕ್ಕೆ ಸಾಧ್ಯವಾಗದೇ ಇದ್ದಂಥ ಮನೋಸ್ಥಿತಿಯನ್ನು ಹೊಂದಿದ್ದಾರೆ, ದುರ್ಬಲಗೊಂಡಿದ್ದಾರೆ ಭಾರತದ ಪ್ರಧಾನಿ. ಹೀಗೆ ಬಾಯಿಗೆ ಬಂದ ಹಾಗೆ, ಮನಸ್ಸಿಗೆ ಬಂದಾಗೆ ಹುಚ್ಚನ ಥರ ಅಮೆರಿಕದ ಮಾಧ್ಯಮಗಳೇ ಹೇಳಿದಾಗೆ ಈ ರಾಹುಲ್ ಗಾಂಧಿ ಪಾಕಿಸ್ತಾನದಿಂದ ಬಂದಿದ್ದಾರೋ ಭಾರತದಿಂದ ಬಂದಿದ್ದಾರೋ ಅಂಥ ಒಬ್ಬ ರಾಹುಲ್ ಗಾಂಧಿಯ ಮಾತಿಗೆ ಖಡಕ್ಕಾದ ಉತ್ತರ ಇಲ್ಲಿ ಸಿಕ್ಕಿದೆ. ಪ್ಯಾಲೆಸ್ತೇನಿನ ಅಧ್ಯಕ್ಷರಾದಂಥ ಮೊಹಮ್ಮದ್ ಅಬ್ಬಾಸ್ ಅವರು ಮೋದಿಯವರನ್ನು ಭೇಟಿ ಮಾಡಿದರು. ನಿಜಕ್ಕಾದರೆ ಮೋದಿಯವರನ್ನು ಕಣ್ಣೆತ್ತಿ ಕೂಡ ನೋಡಬಾರ್ದು. ಯಾಕೆಂತಂದರೆ ಪ್ಯಾಲೆಸ್ತೇನಿನ ವಿರುದ್ಧವಾಗಿ ಮೋದಿಯವರು ಮಾತಾಡಿದ್ದಾರೆ. ಹಮಾಸ್ ಉಗ್ರರ ಕೃತ್ಯವನ್ನು ಖಂಡಿಸಿದ್ದಾರೆ. ಇಸ್ರೇಲಿಗೆ ಸಂಪೂರ್ಣವಾದಂಥ ತನ್ನ ಬೆಂಬಲವನ್ನು ಘೋಷಿಸಿದ್ದಾರೆ. ಆದರೆ ಪ್ಯಾಲೆಸ್ತೇನ್ ಅಧ್ಯಕ್ಷ ಮೊಹಮ್ಮದ್ ಅಬ್ಬಾಸ್ ಅವರ ಭೇಟಿ ಮಾಡಿ ಯುದ್ಧ ವಿರಾಮಕ್ಕೆ ತಮ್ಮ ಒಂದು ಮಧ್ಯಸ್ಥಿಕೆಯ ಸಂದರ್ಭವನ್ನು ಅವರು ಇಂಡೈರೆಕ್ಟ್ ಆಗಿ ಪ್ರಸ್ತಾಪ ಮಾಡಿದ್ದಾರೆ. ಇದು ಬಹಳ ಮುಖ್ಯವಾದದ್ದು. ಆದರೆ ಮೋದಿಯವರ ಗಡಸು ಎಂಥದ್ದು ಅಂತಂದರೆ, ಪ್ಯಾಲೆಸ್ತೇನಿನ ಅಮಾಯಕ ನಾಗರಿಕರ ಪರವಾಗಿ ಭಾರತ ಆತ್ಯಂತಿಕವಾಗಿ ನಿಲ್ಲುತ್ತೆ, ಅದರ ಬಗ್ಗೆ ನಿಮಗೆ ಡೌಟೇ ಬೇಡ. ನಾವು ನಿಮ್ಮ ಪರವಾಗಿದ್ದೇವೆ. ಪ್ಯಾಲೆಸ್ತೇನಿನ ಅಮಾಯಕರ ಪರವಾಗಿ ನಾವು ಯಾವತ್ತೂ ಇದ್ದೇವೆ, ಜನರ ಪರವಾಗಿ. ಆದರೆ ಹಮಾಸ್ ಉಗ್ರರ ಉಗ್ರ ಕೃತ್ಯವನ್ನು, ಉದ್ದಟತನವನ್ನು ಅತ್ಯಂತ ಕಟುವಾಗಿ ವಿರೋಧಿಸ್ತೇವೆ. ಅವರ ಪರವಾಗಿ ನಿಲ್ಲುವ ಪ್ರಶ್ನೆಯೇ ಇಲ್ಲ ಅಂತ ಮುಖಕ್ಕೆ ಹೊಡೆದಾಗಿ ಹೇಳಿದರು. ವಿಶ್ವಗುರು ಅಂತ ವ್ಯಂಗ್ಯ ಮಾಡ್ತಾ ಇದ್ದಂಥ ಕಾಂಗ್ರೆಸ್ಸಿಗರ ಪಟ್ಟಿಂಗತನಕ್ಕೆ ಪ್ಯಾಲೆಸ್ತೇನಿನ ಅಧ್ಯಕ್ಷರು ಮೋದಿಯವರನ್ನು ಭೇಟಿಯಾಗಿ ಕದನ ವಿರಾಮಕ್ಕೆ ಎಲ್ಲೋ ಒಂದು ಕಡೆ ಭಾರತ ಮನಸ್ಸು ಮಾಡಿದರೆ ಇಸ್ರೇಲಿಗೆ ಒಂದು ಬುದ್ಧಿ ಹೇಳುವ ಕೆಲಸವನ್ನು ಮಾಡಬಹುದೇನೋ ಅನ್ನುವ ಆಶಯವನ್ನು ವ್ಯಕ್ತಪಡಿಸಿದ್ರ ಅರ್ಥ ಏನು? ಭಾರತ ಇವತ್ತು ಇಡೀ ವಿಶ್ವಕ್ಕೆ ಗುರುವಾಗಿ ನಿಂತಿದೆ. ಇಡೀ ವಿಶ್ವಕ್ಕೆ ಭಾರತ ಇವತ್ತು ಕಂಟ್ರೋಲಿಂಗ್ ಪವರ್ ಆಗಿ ನಿಂತಿದೆ, ಪವರ್ ಹೌಸ್ ಆಗಿದೆ. ತನ್ನ ಮಾತನ್ನು ಪ್ರತಿಯೊಂದು ದೇಶ ಅತ್ಯಂತ ಗಂಭೀರವಾಗಿ ಗಮನಿಸ್ತಾ ಇದೆ ಅನ್ನೋದಕ್ಕೆ ಸಾಕ್ಷಿ ಈ ಪ್ಯಾಲೆಸ್ತೀನ ಅಧ್ಯಕ್ಷರು ಬಂದು ಮೋದಿಯವರನ್ನು ಭೇಟಿಯಾದದ್ದು ಅಷ್ಟೇ ಅಲ್ಲ, ವಿನಂತಿಸಿಕೊಂಡದ್ದು. ಇದು ಈ ಭೇಟಿಯ ಬಹಳ ದೊಡ್ಡ ಶಕ್ತಿ, ಸಾರ್ಥಕ್ಯ ಮತ್ತು ಭಾರತದ ಒಳಗಿನ ಇಂಡಿ ಕೂಟದ ದೇಶದ್ರೋಹಿ ವಿದ್ರೋಹಿ ಶಕ್ತಿಗಳಿಗೆ ಕೊಟ್ಟಂಥ ಎಚ್ಚರಿಕೆ ಅಂತ ನಾನು ಭಾವಿಸ್ತೇನೆ. ಅದರ ಜೊತೆಗೆ ಮೋದಿಯವರು ಬಹಳ ಅದ್ಭುತವಾಗಿ ಮಾತಾಡಿದರು. ಭಾರತದ ಅಭಿವೃದ್ಧಿಯನ್ನು ಪುಷ್ಪಕ್ಕೆ ಹೋಲಿಸಿದರು. PUSHP
ಅತ್ಯಂತ ಅರ್ಥಪೂರ್ಣವಾಗಿ ಅದನ್ನು ಡಿವೈಡ್ ಮಾಡಿ ನ್ಯೂಯಾರ್ಕ್ನಲ್ಲಿ ಅನಿವಾಸಿ ಭಾರತೀಯರನ್ನು ಉದ್ದೇಶಿಸಿ ಮಾತಾಡ್ತಾ ಪಿ ಅಂದರೆ ಪ್ರಗತಿಶೀಲ, ಯು ಅಂದರೆ ಅನ್ಸ್ಟಾಪೇಬಲ್, ನಮ್ಮ ಅಭಿವೃದ್ಧಿಯ ನಾಗಾಲೋಟ ನಿಲ್ಲುವುದಿಲ್ಲ, ಎಸ್ ಅಂದರೆ ಸ್ಪಿರಿಚುವಲ್, ಎಚ್ ಅಂದರೆ ಹ್ಯುಮ್ಯಾನಿಟಿ, ಪಿ ಅಂದರೆ ಪ್ರಾಸ್ಪರಸ್ ಸಮೃದ್ಧತೆ. ಈ ರೀತಿಯ ವ್ಯಾಖ್ಯಾನವನ್ನು ಮಾಡುವ ಮೂಲಕ ಆಮೇಲೆ ಮೋದಿಯವರ ಭೇಟಿಯ ಪ್ರಥಮ ಪಾದದಲ್ಲೇ ರಾಹುಲ್ ಗಾಂಧಿಯವರ ಏನು ಆಪಾದನೆ ಇತ್ತು, ಭಾರತದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಇಲ್ಲ, ಸಿಖ್ಖರು ಪೇಟವನ್ನು ಖಡ್ಗವನ್ನು ತೊಡಲಿಕ್ಕೆ ಸಾಧ್ಯವಿಲ್ಲದೆ ಇದ್ದಂಥ ಪರಿಸ್ಥಿತಿ ಇದೆ ಅಂತೇನು ಹೇಳಿದ್ರಲ್ಲ, ಇಡೀ ಅನಿವಾಸಿ ಭಾರತೀಯ ಸಿಖ್ ಸಮುದಾಯ ಒಕ್ಕೊರಲಿನಿಂದ ಮೋದಿಯವರನ್ನು ಸ್ವಾಗತಿಸಿದ್ದಷ್ಟೇ ಅಲ್ಲ, ಮೋದಿಯವರನ್ನು ಅತ್ಯಂತ ಪ್ರೀತಿಯಿಂದ ಸ್ಪಂದಿಸಿತು, ಬೆಂಬಲಿಸಿತು. ಆ ಮೂಲಕ ರಾಹುಲ್ ಗಾಂಧಿಯವರಿಗೆ ಕಟುವಾದ ಸಂದೇಶವನ್ನು ಕಳಿಸಿದ್ದಾರೆ ಸಿಖ್ ಸಮುದಾಯ. ಅದಕ್ಕಿಂತ ಮುಖ್ಯವಾಗಿ ಭಾರತದ ಅನಿವಾಸಿ ಭಾರತೀಯರನ್ನು ಉದ್ದೇಶಿಸಿ ಮಾತಾಡ್ತಾ ಇರುವಂಥ ಸಂದರ್ಭದಲ್ಲಿ ಅನಿವಾಸಿ ಮುಸ್ಲಿಂ ಬಂಧುಗಳೇನಿದ್ದಾರಲ್ಲ ಅಮೆರಿಕದಲ್ಲಿ, ಅವರು ಪ್ರಮಾಣದಲ್ಲಿ ಅಲ್ಲಿ ಪಾಲ್ಗೊಂಡಿದ್ದರು. ಅವರು ಭಾರತ್ ಮಾತಾ ಕಿ ಜೈ ಅನ್ನುವ ಮೂಲಕ ನಾವು ನಿಮ್ಮೊಟ್ಟಿಗಿದ್ದೇವೆ, ನಾವು ರಾಹುಲ್ ಗಾಂಧಿಯವರ ಈ ಉಡಾಫೆಯ ಸುಳ್ಳಿನ ಮತ್ತು ರಾಜಕೀಕರಣದ ಮಾತುಗಳನ್ನು, ವೋಟ್ ಬ್ಯಾಂಕಿನ ರಾಜಕಾರಣವನ್ನು ಅಮೆರಿಕದಲ್ಲ ಕೂಡ ಬಂದು ಮಾಡಿದಂಥ ಒಂದು ದೇಶದ್ರೋಹಿ ಒಬ್ಬ ವ್ಯಕ್ತಿಯ ಮಾತನ್ನು ನಾವು ನಂಬುವುದಿಲ್ಲ ಅನ್ನೋದನ್ನು ಶ್ರುತಪಡಿಸಿದರು ಅಂತ. ಅಂದರೆ ಮೋದಿಯವರ ಭೇಟಿ ಇಡೀ ಭಾರತದ ಪ್ರತಿಷ್ಠೆಯನ್ನು ನೆಲಸಮ ಹೊಸಕ್ಕೆ ಹಾಕಿ ಬಂದಂಥ ರಾಹುಲ್ ಗಾಂಧಿಯ ಅಪಚಾರವನ್ನು ಸಂಪೂರ್ಣವಾಗಿ ತನ್ನ ಸದಾಚಾರದ ಮೂಲಕ, ತನ್ನ ಸನ್ನಡತೆಯ ಮೂಲಕ, ತಾನು ಭಾರತದ ಒಬ್ಬ ಪ್ರಧಾನಿಯಾಗಿ ಹೇಗೆ ವರ್ತಿಸಬೇಕು ಅನ್ನುವ ಮೂಲಕ ರಾಹುಲ್ ಗಾಂಧಿಯ ಇಂಚಿಂಚು ಹೆಜ್ಜೆಗೂ ಇಂಚಿಂಚು ಮಾತಿಗೂ ಪ್ರತಿ ಪದಕ್ಕೂ ಉತ್ತರವನ್ನು ನೇರವಾಗಿ ಕೊಡದೇನೆ ಅವರ ಇಡೀದಾದಂಥ ಮಾತು, ಕೃತಿ, ಹಾವ ಭಾವ ಇಂಡೈರೆಕ್ಟಾಗಿ ಬೆಂಕಿ ಹಾಗೆ ಕೊಟ್ಟಿತು ಅಂತ ನಾನು ಭಾವಿಸ್ತೇನೆ. ಭಾರತ ಬಹುತ್ವದಲ್ಲಿ ಏಕತ್ವವನ್ನು ಸಾಧಿಸುವಂಥ ದೇಶ, ಪ್ರಪಂಚದ ಏಕೈಕ ದೇಶ. ಎಷ್ಟು ಪಂಗಡಗಳಿದೆ, ಎಷ್ಟು ಜಾತಿ ಇದೆ, ಎಷ್ಟು ಧರ್ಮ ಇದೆ, ಎಷ್ಟು ಮತ ಇದೆ, ಎಷ್ಟು ಭಾಷೆ ಇದೆ. ಭಾಷೆ ಅನ್ನೋದು ನಮ್ಮ ಪ್ರತ್ಯೇಕತೆಯ ಪ್ರಶ್ನೆ ಅಲ್ಲ. ಭಾಷೆ ಅನ್ನೋದು ಭಾವದ ಪ್ರಶ್ನೆ. ಭಾವನಾತ್ಮಕವಾಗಿ ನಾವು ಒಟ್ಟಾಗಿದ್ದೇವೆ. ಭಾರತ ಅನ್ನೋದು ಪ್ರತ್ಯೇಕತೆಯನ್ನು ಪೋಷಿಸುವ ದೇಶವೇ ಅಲ್ಲ, ಅದು ಒಗ್ಗೂಡಿ ಬದುಕುವ, ಒಟ್ಟಾಗಿ ಬದುಕುವ, ಬಹುತ್ವದಲ್ಲಿ ಏಕತ್ವವನ್ನು ಪ್ರಪಂಚಕ್ಕೆ ಸಾರುವಂಥ DNA ಹೊಂದಿದ್ದೇವೆ ನಾವು. ನಮ್ಮ ಕಲ್ಚರ್ ಅದು ಇನ್ಬಿಲ್ಟ್ ಕಲ್ಚರ್, ಅದು ನಾವು ಬದಲಾಗಲಿಕ್ಕೆ ಸಾಧ್ಯವೇ ಇಲ್ಲ. ನಮಸ್ಕಾರ್ ಅನ್ನೋದನ್ನು ಇವತ್ತು ಲೋಕಲ್ಲಿಂದ ಗ್ಲೋಬಲೈಸ್ ಮಾಡಿದಂಥ ಕೀರ್ತಿ ಏನಾದರೂ ಸೇರಿದ್ದರೆ ಅದು ನಿಮ್ಮಂಥ ಅನಿವಾಸಿ ಭಾರತೀಯರಿಂದ. ನೀವು ನಮ್ಮ ಭಾರತದ ದೂತರು, ನೀವು ನಮ್ಮ ರಾಯಭಾರಿಗಳು, ನೀವು ನಮ್ಮ ಪ್ರಚಾರಕರ್ತರು, ನೀವು ನಮ್ಮ ಕಲೆ, ಸಂಸ್ಕೃತಿ, ಬದುಕು, ಆಚಾರ, ವಿಚಾರ, ಮನೋಧರ್ಮ, ಇಡೀ ಭಾರತೀಯ ಅಸ್ಮಿತೆ, ಸನಾತನ ಧರ್ಮದ ಹೊಕ್ಕುಳು ಬಳ್ಳಿಗಳು ನೀವು ಅನ್ನುವ ಮೂಲಕ ಇಡೀ ಭಾರತದ ಒಂದು ಭವ್ಯತೆಯನ್ನು, ದಿವ್ಯತೆಯನ್ನು, ಎಲ್ಲಾದರೂ ಇರು ಎಂತಾದರೂ ಇರು, ನೀ ಕನ್ನಡಿಗನಾಗಿರುವಂಥ ಕುವೆಂಪು ಹೇಳಿದ್ರಲ್ಲ, ಅದನ್ನು ಇವತ್ತು ನೀನು ಭಾರತೀಯನಾಗಿರು, ನೀವು ಭಾರತೀಯರಾಗಿದ್ದೀರಿ ಅನ್ನುವ ಮಾತನ್ನು ಮೋದಿಯವರು ಅದ್ಭುತವಾದಂಥ ಕರತಾಡನದ ಮಧ್ಯೆ ಹೇಳಿದಾಗ ಕೇಳ್ತಾ ಇದ್ದಂಥ ನಮಗೂ ರೋಮಾಂಚನ ಆಗ್ತಾಯಿತ್ತು. ಮೋದಿಯವರ ಸ್ಪೀಚು ಎಷ್ಟು ಉತ್ಕೃಂಕಲವಾಗಿತ್ತು, ಉತ್ಕೃಷ್ಟವಾಗಿತ್ತು, ಶೃಂಗ ಸಾರ್ಥಕ್ಯವನ್ನು ತರ್ತಾ ಇತ್ತು ಅಂದರೆ ಅವ್ರು ಹೇಳ್ತಾರೆ, ಭಾರತದ ಒಂದು ಬಲಿಷ್ಠತೆ ಅಂದರೆ, ಭಾರತದ ಅಭಿವೃದ್ಧಿ ಅಂತಂದರೆ 2047ರಲ್ಲಿ ಭಾರತದ ಅಮೃತ ಕಾಲದಲ್ಲಿ ನಾವು
ಅಭಿವೃದ್ಧಿ ಹೊಂದಿದ ದೇಶವಾಗ್ತೇವೆ ಅನ್ನುವಂಥ ನಮ್ಮ ಮಾತು ಇಡೀ ವಿಶ್ವದ ಮೇಲೆ ಒತ್ತಡವನ್ನು ತರುವಂಥದ್ದಲ್ಲ. ನಾವು ಸಾಧಿಸುವ ಪ್ರಗತಿ ಅದು ವಿಶ್ವದ ಇಡೀಯದಾದಂಥ ಒಂದು ಪ್ರೊಟೆಕ್ಟ್ ಮಾಡುವ, ಸಂರಕ್ಷಿಸುವ, ಸಮೃದ್ಧಗೊಳಿಸುವ ಅಭಿಯಾನದ ಭಾಗವಾಗುವಿಕೆ ಅಂತಂದರು. ಎಷ್ಟು ಚಂದ. ನೀವು ಉರಿತೀರಿ, ಉರಿಯುವ ಹಾಗೆ ಮಾಡ್ತೀರಿ. ಉರಿಯುವುದಕ್ಕೆ ನೀವು ತುಪ್ಪವನ್ನು, ಎಣ್ಣೆಯನ್ನು ಹೊಯ್ತೀರಿ. ಆದರೆ ನಾವು ಉರಿಸುವವರಲ್ಲ. ನಾವು ಸೂರ್ಯನ ರಶ್ಮಿಯ ಹಾಗೆ ನಾವು ಬೆಳಗುವವರು. ಭಾರತ ಸ್ವತಃ ಬೆಳಗುತ್ತಾ ಆ ಬೆಳಕಲ್ಲಿ ಇಡೀ ವಿಶ್ವದ ಬೆಳಕನ್ನು ಅಪೇಕ್ಷಿಸ್ತದೆ. ನಾವು ಅಂಥ ಒಂದು ಕಲ್ಚರಿಂದ ಬಂದಿದ್ದೇವೆ. ನಾವು ಜ್ಞಾನವನ್ನು ನಾವು ಹಂಚುತ್ತೇವೆ, ಶೇರ್ ಮಾಡ್ಕೊಳ್ತೇವೆ. ಧನವನ್ನು ಹಂಚುತ್ತೇವೆ, ಶೇರ್ ಮಾಡ್ಕೊಳ್ತೇವೆ. ಅದೇ ರೀತಿ ನಮ್ಮ ಪ್ರಗತಿಯನ್ನು ಕೂಡ ನಾವು ವಿಶ್ವದೊಟ್ಟಿಗೆ ಹಂಚಿಕೊಳ್ತೇವೆ. ವಿಶ್ವವನ್ನು ಸಂರಕ್ಷಿಸುವ ದಿಕ್ಕಿನಲ್ಲಿ ಭಾರತ ಪ್ರಾಧಾನ್ಯವಾದಂಥ ಪಾತ್ರವನ್ನು ವಹಿಸ್ತದೆ. ಭಾರತದ ಬಲಿಷ್ಠತೆ ವಿಶ್ವದ ಇಡೀ ಬಲಿಷ್ಠತೆಯ ಭಾಗವೇ ಹೊರತು ನಮ್ಮ ಬಲಿಷ್ಠತೆ ಯಾರ ಮೇಲೂ ಒತ್ತಡವನ್ನು, ಪ್ರಹಾರವನ್ನು ತರುವಂಥದ್ದಲ್ಲ. ಎಷ್ಟು ಚಂದ. ಆಮೇಲೆ ಭಾರತದ 10 ವರ್ಷದ ಇಡೀ ಬೆಳವಣಿಗೆಯನ್ನು ಪ್ರಾಯಶಃ ನನಗನ್ನಿಸೋದು ಮೋದಿಯವರು ಯಾವ ಸಂದರ್ಭವನ್ನು ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಅನ್ನೋದಕ್ಕೆ ಪ್ರಾಯಶಃ ಮೋದಿಯವರಂಥ ಒಂದು ಬುದ್ಧಿವಂತ ಪ್ರಧಾನಿಯನ್ನು ನಾವು ಹಿಂದೂ ನೋಡಿಲ್ಲ, ಮುಂದೆ ನೋಡ್ತೇವೋ ಎಲ್ಲೋ ಗೊತ್ತಿಲ್ಲ. ಯಾಕೆಂತಂದರೆ ಮೋದಿಯವರನ್ನು ಕೆಳಗಿಳಿಸಬೇಕು ಅನ್ನೋದನ್ನು ಭಾಳಷ್ಟು ರೀತಿಯಲ್ಲಿ ಇಂಡಿಕೂಟ ಪ್ರಯತ್ನ ಮಾಡ್ತಾ ಇದೆ. ನಿರುದ್ಯೋಗ, ಬೆಲೆ ಏರಿಕೆ, ಧರ್ಮ ರಾಜಕೀಯ, ಹಾಗೆ ಹೀಗೆ ಬಾಯಿಗೆ ಬಂದ ಹಾಗೆ ಬೊಗಳುವ ಸಂಸ್ಕೃತಿಯನ್ನು ಏನೋ ಮೈಗೂಡಿಸ್ಕೊಂಡಿದೆ ಕಾಂಗ್ರೆಸ್ಸು ಮತ್ತು ಇಂಡಿಕೂಟ. ಅದಕ್ಕೆ ವಿಶ್ವದ ನೆಲೆಯಲ್ಲಿ, ವಿಶ್ವದ ಹಿರಿಯಣ್ಣನ ನೆಲದಲ್ಲಿ ಅನಿವಾಸಿ ಭಾರತೀಯರನ್ನು ಸಮಕ್ಷಮದಲ್ಲಿ ಇಟ್ಕೊಂಡು 10 ವರ್ಷಗಳಲ್ಲಿ ಭಾರತ ಯಾವ ರೀತಿಯ ಅಭಿವೃದ್ಧಿಯನ್ನು ಹೊಂದಿದೆ, ಇಡೀ ವಿಶ್ವದಲ್ಲಿ ಇವತ್ತು ಭಾರತ ಯಾವ ರೀತಿಯ ಪ್ರತಿಷ್ಠೆಯನ್ನು ಹೊಂದಿದೆ, ಸ್ವಾಭಿಮಾನಿ ಭಾರತವಾಗಿ ಹೇಗೆ ಹುಟ್ಟುಕೊಂಡಿದೆ. 5Gಯಲ್ಲಿ ನಾವು ಅಮೇರಿಕವನ್ನು ಹಿಂದಿಕ್ಕಿದ್ದೇವೆ, 6Gಯತ್ತ ನಾವು ಮುನ್ನಡೆತಾ ಇದ್ದೇವೆ. ಭಾರತ ಆಮದು ಮಾಡಿಕೊಳ್ಳುವ ದೇಶವಾಗಿತ್ತು ಈ 10 ವರ್ಷದ ಹಿಂದೆ. ಆದರೆ ಇವತ್ತು ತಂತ್ರಜ್ಞಾನವನ್ನು, ಪ್ರಾಡಕ್ಟನ್ನು, ಮೇಡ್ ಇನ್ ಇಂಡಿಯಾ ಅನ್ನುವಂಥ ಘೋಷಣೆಯಲ್ಲಿ ಆತ್ಮನಿರ್ಭರ್ ಭಾರತದ ನೆಲದಲ್ಲಿ ನಾವಿವತ್ತು ರಫ್ತು ಮಾಡುವ ದೇಶವಾಗಿದ್ದೇವೆ, ಕೊಡುವ ದೇಶವಾಗಿದ್ದೇವೆ, ಬೇಡುವ ದೇಶವಾಗಿಲ್ಲ. ನಾವು ಸ್ವಾಭಿಮಾನವನ್ನು ಕಟ್ಟಿದ್ದೇವೆ, ಆತ್ಮನಿರ್ಭರ ಭಾರತವನ್ನು ಕಟ್ಟಿದ್ದೇವೆ. ಬಡತನದ ರೇಖೆಯಿಂದ ಜನರನ್ನು ಹೊರಗೆ ತಂದು ನಿಲ್ಲಿಸುವ ಕೆಲಸವನ್ನು ಮಾಡ್ತಾ ಇದ್ದೇವೆ. ಸೌರಶಕ್ತಿಯಲ್ಲಿ ವಿಶ್ವಕ್ಕೆ ನಂಬರ್ 1 ಆಗಿದ್ದೇವೆ. ಪ್ರತಿ ಒಂದು ದೃಷ್ಟಿಯಲ್ಲೂ ಕೂಡ ಭಾರತ ತಂತ್ರಜ್ಞಾನವನ್ನು ಬಳಸಿಕೊಂಡು ಈ 10 ವರ್ಷದಲ್ಲಿ ಯಾವ ರೀತಿ ಬೆಳಗ್ತಾ ಇದೆ, ಮುಂದೆ ಏನೋ ಆಲೋಚನೆಗಳನ್ನು ಇಟ್ಕೊಂಡಿದ್ದೇನೆ ಅನ್ನೋದನ್ನು ವಿಶದವಾಗಿ ಇಡೀ ವಿಶ್ವಕ್ಕೆ ಮುಟ್ಟಿಸಿದಂಥ ಕೀರ್ತಿಯ ಒಂದು ಮಾತನ್ನು ಆಡುವ ಮೂಲಕ ಭಾರತದ ಒಳಗಿನ ಇಂಡಿಕೂಟಕ್ಕೆ ಚಳಿ ಬಿಡಿಸುವುದಲ್ಲ, ಭೂತವನ್ನೇ ಬಿಡಿಸಿದ್ದಾರೆ. ರಾಹುಲ್ ಗಾಂಧಿ ಹೋಗಿ ಅಲ್ಲಿ ಬಾಡಬಾರದ ಮಾತನ್ನಾಡಿ ಭಾರತವನ್ನು ಹೀಗಳೆದು ಮೋದಿಯನ್ನು ಇಡೀಯದಾಗಿ ನಾನು ಏನೋ ಅವರ ಇಡೀ ಆತ್ಮ ಪ್ರತಿಷ್ಠೆಯನ್ನು ನೆಲಸಮ ಮಾಡಿದೆ ಅನ್ನುವಂಥ ಒಂದು ದುರಹಂಕಾರದಲ್ಲಿ ಭಾರತಕ್ಕೆ ಮರಳಿದ್ರಲ್ಲ. ಅವರ ಇಡೀ ಮುಖವಾಡವನ್ನು, ದೇಶದ್ರೋಹಿತನವನ್ನು, ಈ ದೇಶದ ಅನ್ನ ನೀರು ಗಾಳಿ ಸೇವಿಸಿ ಇಲ್ಲಿಯ ನಾಗರಿಕನಾಗಿ, ಇಲ್ಲಿಯ ಒಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ, ಜನತಂತ್ರ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ಆಡಬಾರದ ಮಾತುಗಳನ್ನು ನೀವು ಆಡಿದರೆ ಭಾರತದ ಪ್ರತಿಷ್ಠೆಯನ್ನು, ಆತ್ಮಗೌರವವನ್ನು, ನಮ್ಮ ಕಲ್ಚರನ್ನು, ನಮ್ಮ ಇಡೀಯದಾದಂಥ ಸನಾತನದ ನೆಲೆಗಳನ್ನು ಇಟ್ಟುಕೊಂಡು ಭಾರತದ ಪ್ರಧಾನಿ
ನಾವು ಯಾರು, ನಾವು ಏನು, ಈಗ ನಮ್ಮ ನೆಲೆ, ಬೆಲೆ, ಬಲಿಷ್ಠತೆ, ಪ್ರತಿಷ್ಠೆ ಏನು, ಇದೆಲ್ಲವನ್ನು ಅದ್ಭುತವಾಗಿ ಹೇಳಿದರು. AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅನ್ನೋದು ವಿಶ್ವದ ವ್ಯಾಖ್ಯಾನ. ಆದರೆ AI ಅಂದರೆ ಅಮೇರಿಕ ಭಾರತದ ಸಂಬಂಧದ ಪ್ರತಿಷ್ಠೆಯ ಸಂಕೇತ ಅಂತ ನಾನು ಭಾವಿಸ್ತಾ ಇದ್ದೇನೆ ಅಂತಂದರು. ಎಂಥ ಮಾತದು, ಎಂಥ ಮಾತು, ಅದ್ಭುತವಾದಂಥ ಮಾತು. ಹೀಗೆ ಅವರ ಮಾತು ಮುಂದುವರಿತಾ ಅಮೇರಿಕದ ನೆಲದಲ್ಲಿ ಭಾರತದ ಒಟ್ಟು ರೂಪಕವನ್ನು, ಬೆಳಗುವ ರೂಪಕವನ್ನು, ಬಲಿಷ್ಠತೆಯ ರೂಪಕವನ್ನು ವಿಶದವಾಗಿ ಅದ್ಭುತವಾಗಿ ವರ್ಣಿಸಿದರು, ಮಾತಾಡಿದರು, ಅದರ ವ್ಯಾಖ್ಯಾನ ಮಾಡಿದರು. ಮೋದಿಯವರ ನಿರರ್ಗಳವಾದಂಥ ಆ ಮಾತುಗಳು ಇವತ್ತು ವಿಶ್ವದಲ್ಲಿ ಬಹಳ ದೊಡ್ಡ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ. ಅವರು ಕ್ವಾಡ್ ಸಭೆಯಲ್ಲಿ ಮಾತಾಡಿದ ಮಾತುಗಳಿರ್ಬೋದು, ಚೈನಾಕ್ಕೆ ಕೊಟ್ಟಂಥ ಎಚ್ಚರಿಕೆ ಇರ್ಬೋದು, ಅದರ ಜೊತೆಗೆ ಇವತ್ತು ಅಮೇರಿಕದಂಥ ನೆಲದಲ್ಲೇ ನಿಂತು ಅವರು ಭಾರತಕ್ಕೆ ಏನನ್ನು ತರಬೇಕು, ಯಾವ ರೀತಿಯಲ್ಲಿ ರಕ್ಷಣಾ ಕ್ಷೇತ್ರದಲ್ಲಿರ್ಬೋದು, ದ್ವಿಪಕ್ಷೀಯ ಒಪ್ಪಂದದ ಮಾತುಕತೆಯ ಸಂದರ್ಭದಲ್ಲಿರ್ಬೋದು, ಎಲ್ಲವನ್ನ ಸಾಧಿಸುವುದರ ಜೊತೆಗೇ ಭಾರತದ ಒಟ್ಟು ಬೆಳವಣಿಗೆಯನ್ನು, 10 ವರ್ಷದ ಒಟ್ಟು ಬೆಳವಣಿಗೆಯನ್ನು ಒಂದು ರೀತಿಯಲ್ಲಿ ಅವರ ಟ್ರಂಪ್ ಕಾರ್ಡ್ ಅನ್ನುವ ರೀತಿಯಲ್ಲಿ, ಅಭಿವೃದ್ಧಿಯ ಒಂದು ಟ್ರಂಪ್ ಕಾರ್ಡ್ ಅನ್ನುವ ರೀತಿಯಲ್ಲಿ ಸಂಪೂರ್ಣವಾಗಿ ತೆರೆದಿಟ್ಟು ಭಾರತದ ಪ್ರತಿಷ್ಠೆಯನ್ನು ಉಜ್ವಲಗೊಳಿಸಿದರು, ಉತ್ಕೃಷ್ಟಗೊಳಿಸಿದರು. ವಿಶ್ವಮಟ್ಟದಲ್ಲಿ ಅದು ಇವತ್ತು ಒಂದು ಸಂವಾದಕ್ಕೆ, ಚರ್ಚೆಗೆ ಎಡೆ ಕೊಡುವಂಥ ಒಂದು ನಡೆ, ನುಡಿ, ಭಾಷೆ, ಭಾವವನ್ನು ಅತ್ಯಂತ ಅನುಭವದ, ಅಮೃತದ ಸದೃಶವಾದಂಥ ಒಂದು ಅನುಭವದ ನೆಲೆಯಲ್ಲಿ ಅದನ್ನು ಕಟ್ಟಿಕೊಟ್ಟರು. ಅದನ್ನು ನಾವು ಯಾರೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅದನ್ನೇ ಮೋದಿ, ಅದೇ ಪ್ರಧಾನಿ ಮೋದಿಯವರ ಶ್ರೇಷ್ಠತೆ. ದಟ್ ಈಸ್ ಕಾಲ್ಡ್ ಮೋದಿ ಅಂತ ವಿಶ್ವ ಇವತ್ತು ಹಾಡಿ ಹೊಗಳುವ ಮಟ್ಟಕ್ಕೆ ಅದನ್ನು ಈ 3 ದಿನದ ಅವಧಿಯ ಅವರ ವಿಶ್ವದ ಭೇಟಿ ಕೇವಲ ಅಮೆರಿಕದ ನೆಲದಲ್ಲಿ ಮೋದಿ ಮಾತಾಡಿದ್ದಲ್ಲ, ಅಮೆರಿಕದ ನೆಲದಲ್ಲಿ ನಿಂತು ಇಡೀ ವಿಶ್ವಕ್ಕೆ ಭಾರತ ಅಂದರೆ ಏನು, ಭಾರತದ ಪ್ರಧಾನಿಯವರ ವರ್ಚಸ್ಸು ಮತ್ತು ಅವರ ವ್ಯಕ್ತಿತ್ವ ಅಂದರೆ ಏನು, ಅವರ ನಡೆನುಡಿಯ ಶ್ರೇಷ್ಠತೆ ಏನು, ಅದನ್ನು ಬಿಂಬಿಸುವ ಮೂಲಕ ಮರಳಿ ಭಾರತದ ಮಾನವನ್ನು ಕಳೆದ ರಾಹುಲ್ ಗಾಂಧಿಯ ಕುಚೇಷ್ಟೆಗೆ, ದೇಶದ್ರೋಹಿತನಕ್ಕೆ, ಅಧಿಕಾರ ರಾಜಕಾರಣಕ್ಕಾಗಿ ನಮ್ಮ ದೇಶದ ಎಲ್ಲ ಮಾನ ಸ್ವಾಭಿಮಾನವನ್ನು ಬಲಿ ಹಾಕುವ ಕೆಲಸವನ್ನೇನು ಮಾಡ್ತಾರಲ್ಲ, ಅದಕ್ಕೆ ಅತ್ಯಂತ ಪ್ರಬಲವಾಗಿ, ಬೆಂಕಿಯ ಹಾಗೆ, ಆದರೆ ಅಷ್ಟೇ ಪ್ರಬುದ್ಧವಾಗಿ ಉತ್ತರ ಕೊಡುವ ಮೂಲಕ ವಿಶ್ವದಲ್ಲಿ ಇವತ್ತು ಪ್ರಧಾನಿ ಮೋದಿಯವರು ಬೆಳಗಿದರು. ಭಾರತದ ಇಡೀ ಪ್ರತಿಷ್ಠೆಯನ್ನು ಮತ್ತೆ ಪುನರ್ಸ್ಥಾಪನೆ ಮಾಡಿದರು. ಆ ಕಾರಣಕ್ಕಾಗಿ ನಾನು ಹೇಳ್ತಾ ಇರೋದು, ಇದೊಂದು ಚಾರಿತ್ರಿಕವಾದಂಥ ಭೇಟಿ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದದ್ದನ್ನು ನಾವು ಗಮನಿಸಬೇಕಾದದ್ದು, ಅಂತಾರಾಷ್ಟ್ರೀಯ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಭಾರತಕ್ಕೆ ಕಾಯಂ ಸದಸ್ಯತ್ವಕ್ಕಾಗಿ ಅಮೆರಿಕದ ಅಧ್ಯಕ್ಷ ಬೈಡನ್ ಅವರು ತನ್ನ ಬೆಂಬಲವನ್ನು ಘೋಷಿಸಿದ್ದು ಇದು ಚಾರಿತ್ರಿಕವಾದದ್ದು. ಆ ಮೂಲಕ ಇಡೀ ವಿಶ್ವದ ಭಯೋತ್ಪಾದಕತೆ ಇತ್ಯಾದಿಗಳಿಗೆ ಭಾರತ ನಿರ್ಣಾಯಕವಾಗಿ ಸಲ್ಲುವಂಥ ಒಂದು ದಿನಗಳು ಬಹಳ ಹತ್ತಿರದಲ್ಲಿದೆ. ಇದು ಭಾರತದ ಬಹುದಿನಗಳ ಕನಸಿದು. ಇದಕ್ಕೆ ಯಾವುದೇ ರೀತಿಯ ನಿರ್ಬಂಧನೆ ಇಲ್ಲದೇ ಬೇಷರತ್ತಾಗಿ ಬೈಡನ್ ಅವರು ಬೆಂಬಲವನ್ನು ಘೋಷಿಸಿದ್ದಾರೆ. ಈ ಕಾರಣಕ್ಕಾಗಿ ಕೂಡ ಭಾರತದ 3ನೇ ಬಾರಿಗೆ ಪ್ರಧಾನಿಯಾಗಿ ಪ್ರಥಮ ಭೇಟಿಯನ್ನು ಕೊಡ್ತಾ ಇರುವಂಥ ಅಮೆರಿಕದ ಈ 3 ದಿನಗಳ ಭೇಟಿಯ ಸಂದರ್ಭದ ಸಾರ್ಥಕ್ಯತೆ ಮತ್ತು ಅದರ ಇಡೀದಾದಂಥ ಒಂದು ಚಾರಿತ್ರಿಕವಾದಂಥ ಸಂದರ್ಭ ಈ ದೃಷ್ಟಿಯಲ್ಲಿ ಕೂಡ ನಮಗೆ ಬಹಳ ಮುಖ್ಯ ಆಗುತ್ತೆ. ವೀಕ್ಷಕರೇ, ಇಲ್ಲಿಯವರೆಗೆ ಭಾರತದ ಪ್ರಧಾನಿ ಅಮೆರಿಕದ
ಒಂದು ಚಾರಿತ್ರಿಕ ಭೇಟಿಯ ಸಂದರ್ಭದಲ್ಲಿ ಅವರ ವರ್ತಿಸಿದ ರೀತಿ, ಅವರ ಇವತ್ತಿನ ಪ್ರಭಾವ, ಒಂದು ವಿಶ್ವಗುರುವಾಗಿ ಅವರು ಹೇಗೆ ನಿಂತಿದ್ದಾರೆ, ಅದನ್ನು ವಿಶ್ವ ಹೇಗೆ ಪರಿಭಾವಿಸ್ತಾ ಇದೆ, ಮತ್ತು ವಿಶ್ವದ ಬಲಿಷ್ಠ ನಾಯಕರು ಮೋದಿಯವರನ್ನು ಯಾವ ರೀತಿ ತಮ್ಮ ಸ್ನೇಹದ ತೆಕ್ಕೆಗೆ ಎಳ್ಕೊಳ್ತಾ ಇದ್ದಾರೆ, ಭಾರತ ಹೇಗೆ ಇವತ್ತು ಬೆಳಗ್ತಾ ಇದೆ, ಭಾರತ ಹೇಗೆ ಇವತ್ತು ವಿಶ್ವದ ಪ್ರತಿಯೊಬ್ಬ ಬಲಿಷ್ಠ ರಾಷ್ಟ್ರಗಳನ್ನೂ ಕೂಡ ತನ್ನ ವಿದ್ವತ್ತು, ವಿನಯ, ಜ್ಞಾನ, ತನ್ನ ಪ್ರಭಾವ, ತನ್ನ ಬೆಳವಣಿಗೆ, ತನ್ನ ಇಡೀಯದಾಗಿ ತಾನು ಬಳಸ್ಕೊಳ್ತಾ ಇರುವಂಥ ತಾಂತ್ರಿಕತೆ, ತಂತ್ರಜ್ಞಾನದ ಮೂಲಕ ಅಭಿವೃದ್ಧಿಯ ನಾಗಾಲೋಟದಲ್ಲಿ ಯಾವ ಹಂತವನ್ನು ತಲುಪಿದೆ ಅನ್ನೋದಕ್ಕೆ ಮೋದಿಯವರ ಈ ಭೇಟಿ ಬಹಳ ಸಾಕ್ಷ್ಯಗಳನ್ನು ಮತ್ತು ಬಹಳ ಅದ್ಭುತವಾದಂಥ ಒಂದು ಜನಬೆಂಬಲವನ್ನು, ಅದರ ಜೊತೆಗೆ ಅಮೇರಿಕದ ಅಧ್ಯಕ್ಷೀಯ ಚುನಾವಣೆಯ ತುರ್ಯಾವಸ್ಥೆಯ ಒಂದು ಹಂತದಲ್ಲಿ ಅಲ್ಲಿ ಅನಿವಾಸಿ ಭಾರತೀಯರ ವೋಟ್ ಬ್ಯಾಂಕಿನ ಒಂದು ಕ್ಷೇತ್ರ ವ್ಯಾಪ್ತಿಯನ್ನೇ ವಿಸ್ತರಿಸುವುದರ ಜೊತೆಗೆ ಸಂಪೂರ್ಣವಾಗಿ ವಿಚಲಿತಗೊಳಿಸಿ, ಇಲ್ಲಿಯವರೆಗೆ ಯಾವ ವ್ಯಾಖ್ಯಾನ ಇತ್ತೋ ಆ ವ್ಯಾಖ್ಯಾನಕ್ಕೆ ತದ್ವಿರುದ್ಧವಾದಂಥ ಒಂದು ಚಿತ್ರಣವನ್ನು ಕೊಡುವ ಮೂಲಕ ಮುಂದಿನ ಅಧ್ಯಕ್ಷೀಯ ಚುನಾವಣೆಯಲ್ಲಿ ನಿರ್ಣಾಯಕವಾದಂಥ ಒಂದು ಪಾತ್ರವನ್ನು ಮೋದಿಯವರ ಈ ಭೇಟಿ ನಿರ್ಣಯಿಸುವ ಮಟ್ಟಕ್ಕೆ ನೀಡಿದೆ. ಅದರಲ್ಲೂ ಭಾರತದ ಯೋಗ ಏನು ಅಂತಂದರೆ, ಇದು ಕಾಯಕ ಭೂಮಿ ಮತ್ತು ತನ್ನನ್ನು ತಾನು ರಕ್ಷಿಸಿಕೊಳ್ಳುವ, ತನ್ನನ್ನು ತಾನು ಉಳಿಸಿಕೊಳ್ಳುವ, ತನ್ನನ್ನು ತಾನು ಬೆಳೆಸಿಕೊಳ್ಳುವ ಒಂದು ಸ್ವಯಂ ಪ್ರಭೆ ಮತ್ತು ಪ್ರಜ್ಞೆಯನ್ನು, ಶಕ್ತಿಯನ್ನು ಹೊಂದಿದೆ ಅನ್ನುವಂಥ ನಮ್ಮ ಸನಾತನ ಧರ್ಮದ ನಂಬಿಕೆ ಏನಿದೆಯಲ್ಲ, ಅದು ಮತ್ತೆ ಮತ್ತೆ ಶ್ರುತಗೊಳ್ತಾ ಇದೆ. ಕಾರಣ ಏನು ಅಂತಂದರೆ, ರಾಹುಲ್ ಗಾಂಧಿ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಭಾರತದ ಪ್ರತಿಷ್ಠೆಯನ್ನು ಸಂಪೂರ್ಣ ಹೊಸಕ್ಕೆ ಹಾಕಿದರು. ಭಾರತವನ್ನು ಅತ್ಯಂತ ಹೀಗಳೆಯುವ ಮೂಲಕ, ಭಾರತದ ಪ್ರಸಕ್ತ ಪ್ರಧಾನಿಯನ್ನು ಒಂದು ರೀತಿಯ ಕೆಟ್ಟದಾಗಿ ಚಿತ್ರಿಸುವ ಮೂಲಕ, ಆಡಳಿತ ಪಕ್ಷವನ್ನು ಅತ್ಯಂತ ನೀಚವಾಗಿ ಕಾಣುವ ಮೂಲಕ ಒಂದು ಕೆಟ್ಟ ಸಂಸ್ಕೃತಿಯನ್ನು ವಿಶ್ವದ ಮಟ್ಟದಲ್ಲಿ ಪ್ರಸರಿಸಿ ಬಂದಿದ್ದರು. ಆದರೆ ಭಾರತದ ಯೋಗ ಸುಯೋಗ ಏನು ಅಂತಂದರೆ, ಅದೆಲ್ಲವನ್ನು ಸಂಪೂರ್ಣ ತೊಳೆದು ಶುದ್ಧೀಕರಿಸುವ ಕೆಲಸವನ್ನು ಮಾಡಲಿಕ್ಕೆ ಅಂತಲೇ ಈ ಒಂದು ಸಾಂದರ್ಭಿಕವಾದಂಥ ಭೇಟಿಯನ್ನು ಭಾರತದ ಪ್ರಧಾನಿ ಮೋದಿಯವರು ಅಮೆರಿಕಕ್ಕೆ ನೀಡಿದ್ರಲ್ಲ, ಅದು ರಾಹುಲ್ ಗಾಂಧಿ ಮಾಡಿದ ಕಚಡ ಕೆಲಸಕ್ಕೆ ಸಂಪೂರ್ಣವಾಗಿ ಉತ್ತರವನ್ನೂ ಕೊಡುವುದರ ಜೊತೆಗೆ ಭಾರತದ ಮೇಲ್ಮೆಯನ್ನು, ಪ್ರತಿಷ್ಠೆಯನ್ನು, ಪ್ರಭಾವವನ್ನು, ಅದರ ಆತ್ಮಶಕ್ತಿಯನ್ನು ಇಡೀ ವಿಶ್ವದಲ್ಲೇ ಭಾರತ ಒಂದು ಪ್ರತ್ಯೇಕಿತವಾದಂಥ ಸಂಸ್ಕೃತಿ ಮತ್ತು ಸಮ್ಯಕ್ ಜ್ಞಾನವನ್ನು ಅಥವಾ ತನ್ನ ಇಡೀಯದಾದಂಥ ಒಂದು ಆವರಣವನ್ನು ಮಾನವೀಯತೆಯ ನೆಲೆಯಲ್ಲಿ ಹೇಗೆ ಹೊಂದಿದೆ ಅನ್ನೋದನ್ನು ಇವತ್ತು ಪ್ರಪಂಚಕ್ಕೆ ಸ್ಪಷ್ಟವಾಗಿ ಮೋದಿಯವರು ತೋರಿಸ್ಕೊಟ್ರು. ಮೋದಿಯವರನ್ನು ಅಭಿನಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ತೆ.